ರೂಪಾಯಿ ರಾದ್ದಾಂತ ಜೋರಾಗಿ ನಡೀತಾ ಇದೆ. ಕೇಂದ್ರ ವರ್ಸಸ್ ತಮಿಳುನಾಡು ಸರ್ಕಾರ. ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ಏನೇ ನಿರ್ಧಾರವನ್ನ ಮಾಡಿದ್ರೂ ಕೂಡ ಅಲ್ಲಿ ತಮಿಳುನಾಡು ಸರ್ಕಾರ ಅದನ್ನ ಬಲವಾಗಿ ವಿರೋಧ ಮಾಡುತ್ತಲೇ ಬರ್ತಾ ಇದೆ. ಈಗ ರೂಪಾಯಿ ರಾದ್ದಾಂತ ದೊಡ್ಡ ಮಟ್ಟಕ್ಕೆ ತಾರಕಕ್ಕೇರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ದೇಶಾದ್ಯಂತಲೂ ಕೂಡ ಚರ್ಚೆ ಜೋರಾಗಿನೇ ನಡೀತಾ ಇದೆ. ದಗ ದಗ ಅಂತಿದೆ ರೂಪಾಯಿ ಸಿಂಬಲ್ ಜ್ವಾಲಾಮುಖಿ. ತಾರಕಕ್ಕೇರಿದೆ ಈಗ ತಮಿಳುನಾಡು ವರ್ಸಸ್ ಕೇಂದ್ರದ ಲ್ಯಾಂಗ್ವೇಜ್ ವಾರ್. ಕೇಂದ್ರ ಸರ್ಕಾರದ ಏಟಿಗೆ ತಮಿಳುನಾಡು ಬೆಂಕಿ ತಿರುಗೇಟನ್ನ ಕೊಟ್ಟಿದೆ. ರು ಸಿಂಬಲ್ಗೆ ಕೋಕ್ ಕೊಟ್ಟ ತಮಿಳುನಾಡು ಸರ್ಕಾರ ಇದು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ತಮಿಳುನಾಡು ಸರ್ಕಾರದ ನಡೆಗೆ ಕೇಸರಿ ಪಡೆ ಕೆರಳಿ ಬಿಟ್ಟಿದೆ. ರಾಷ್ಟ್ರ ಮಟ್ಟದಲ್ಲಿ ಜೋರಾಗಿದೆ ತ್ರಿಭಾಷಾ ಯುದ್ಧ ದಂಗಲ್. ಹಾಗಾದ್ರೆ ಏನಿದು ರೂಪಾಯಿ ಅಸಲಿ ರಾದ್ದಾಂತ? ಸಿಂಬಲ್ ವಾರ್ ಕಿಕ್ ಸ್ಟಾರ್ಟ್ ಮಾಡಿದ್ದೇಕೆ ಡಿಎಂಕೆ? ಸಿಂಬಲ್ ಕದನದ ಹಿಂದಿರೋ ಅಸಲಿ ಕಾರಣ ಏನು? ಸಹಜವಾದಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಇದ್ದೇ ಇದ್ದಾವೆ. ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಏನೇ ನಿರ್ಧಾರ ಮಾಡಿದ್ರೂ ಕೂಡ ಅದನ್ನು ಬಲವಾಗಿ ವಿರೋಧಿಸೋದು ತಮಿಳುನಾಡು ಸರ್ಕಾರ. ಅದೇ ರೀತಿಯಾಗಿಯೇ ಈಗ ರೂಪಾಯಿ ರಾದ್ದಾಂತ ಕೂಡ ಶುರುವಾಗಿದೆ. ಇದಕ್ಕಿಂತ ಮೊದಲು ತ್ರಿಭಾಷಾ ವಿವಾದವೂ ಕೂಡ ಶುರುವಾಗಿತ್ತು. ನೋಡಿ, ಈಗ ರು ಸಿಂಬಲ್ಗೆ ಕೋಕ್ ಕೊಟ್ಟಿದೆ ತಮಿಳುನಾಡು ಸರ್ಕಾರ. ಬಜೆಟ್ ಪ್ರತಿ ಮೇಲ್ಗಡೆ ರು ಅನ್ನೋದೊಂದು ಇರುತ್ತೆ ಯಾವಾಗಲೂ ಕೂಡ. ಅದನ್ನು ತೆಗೆದುಹಾಕಿ ತಮಿಳು ಭಾಷೆಯಲ್ಲಿ ರು ಅನ್ನೋದನ್ನು ಇಲ್ಲಿ ತಮಿಳುನಾಡಿನ CM ಸ್ಟಾಲಿನ್ ಅವರು ಬಳಸಿದ್ದಾರೆ. ಈ ಮುಖೇನ ಹಿಂದಿ ಹೇರಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಇಲ್ಲಿ ಕೇಂದ್ರದ ನಾಯಕರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ತಮಿಳುನಾಡು CM ಸ್ಟಾಲಿನ್ ಅವರು ಮಾಡಿದ್ದಾರೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾದ್ರೆ ಏನಿದು ರೂಪಾಯಿ ಅಸಲಿ ರಾದ್ದಾಂತ ಜೊತೆಗೆ ಸಿಂಬಲ್ ವಾರ್ ಕಿಕ್ ಸ್ಟಾರ್ಟ್ ಮಾಡಿದ್ದೇಕೆ ಡಿಎಂಕೆ? ಸಿಂಬಲ್ ಕದನದ ಹಿಂದಿರುವಂಥ ಅಸಲಿ ಕಾರಣ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ರೂಪಾಯಿ ರಾದ್ದಾಂತ ಏನಿದು ವಿವಾದ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋದಾದ್ರೆ, NEP ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ಹಿಂದಿ ಹೇರಿಕೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮುಖೇನ ಹಿಂದಿ ಹೇರಿಕೆಗೆ ಕೇಂದ್ರ ಪ್ರಯತ್ನವನ್ನ ಪಡ್ತಾ ಇದೆ. NEP ಮೂಲಕ ಹಿಂದಿ ಮಾತ್ರವಲ್ಲ, ಶಿಕ್ಷಣವನ್ನೇ ಕೇಸರೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ಕೇಂದ್ರದಿಂದ ಪರೋಕ್ಷವಾಗಿ ಹಿಂದಿ ಹೇರಿಕೆ ಷಡ್ಯಂತ್ರವೂ ಕೂಡ ಇಲ್ಲಿ ನಡೀತಾ ಇದೆ. ಶಿಕ್ಷಣದಲ್ಲಿ ತಮಿಳುನಾಡು ಪ್ರಗತಿಗೆ ನಾಶದ ಸಂಚು ಮಾಡಲಾಗ್ತಾ ಇದೆಯಂತೆ. NEP ಸಾಮಾಜಿಕ ನ್ಯಾಯದ ವಿರುದ್ಧ ಅನ್ನೋ ಆರೋಪವನ್ನು ಸ್ಟಾಲಿನ್ ಅವರು ಮಾಡ್ತಾ ಇದ್ದಾರೆ. NEP ಸಾಮಾಜಿಕ ನ್ಯಾಯದ ವಿರುದ್ಧ ಇದೆ ಅನ್ನೋ ಆರೋಪವನ್ನು ತಮಿಳುನಾಡು ಸರ್ಕಾರ ಮಾಡ್ತಾ ಇರೋದು. NEP ಪ್ರಕಾರ ತ್ರಿಭಾಷಾ ನೀತಿ ಕಡ್ಡಾಯ ಎಂಬ ನಿಯಮ ಇದೆ. ತ್ರಿಭಾಷಾ ನೀತಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ರೂಪಾಯಿ ಸಿಂಬಲ್ ಬಳಕೆಗೆ ತಮಿಳುನಾಡು ಸರ್ಕಾರ ಒಪ್ತಾ ಇಲ್ಲ. ತಮಿಳುನಾಡು ಬಜೆಟ್ ಪುಸ್ತಕದಿಂದ ಈ ರು ಸಿಂಬಲ್ಗೆ ಕೋಕ್ ನೀಡಲಾಗಿದೆ. ಆ ಒಂದು ಪುಸ್ತಕವನ್ನು ನೋಡಿದರೆ ಗೊತ್ತಾಗುತ್ತೆ. ಬಜೆಟ್ ಪುಸ್ತಕವನ್ನು, ಪ್ರತಿ ಬಜೆಟ್ ಪುಸ್ತಕದ ಮೇನ್ ಪ್ರತಿ ಇರುತ್ತಲ್ಲ, ಅದರ ಮೇಲೆ ರು ಸಿಂಬಲ್ ಇದ್ದೇ ಇರುತ್ತೆ. ಆದರೆ ಅದನ್ನು ತೆಗೆದುಹಾಕಿ ತಮಿಳಿನ ರೂಪಾಯಿ ರು ಅನ್ನು ಬಳಸಿದ್ದಾರೆ MK ಸ್ಟಾಲಿನ್ ಅವರು. ಈ ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರೋದು. ನೋಡಿ, ಶಿಕ್ಷಣದಲ್ಲಿ ತಮಿಳುನಾಡು ಪ್ರಗತಿಗೆ ನಾಶದ ಸಂಚು ರೂಪಿಸ್ತಾ ಇದ್ದಾರೆ. NEP ಸಾಮಾಜಿಕ ನ್ಯಾಯದ ವಿರುದ್ಧ ಅನ್ನೋ ಆರೋಪ ಇದೆ. NEP ಪ್ರಕಾರ ತ್ರಿಭಾಷಾ ನೀತಿ ಕಡ್ಡಾಯ ಎಂಬ ನಿಯಮವನ್ನು ತರಲಾಗಿದೆ. ತ್ರಿಭಾಷಾ ನೀತಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ತಮಿಳುನಾಡು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಹೀಗಾಗಿ ರು ಸಿಂಬಲನ್ನು ನಾವು ಬಳಸಲ್ಲ, ನಾವು ತಿರಸ್ಕರಿಸ್ತೇವೆ ಅಂತ ಹೇಳಿ ಅಲ್ಲಿನ CM ಕೂಡ ತಿಳಿಸ್ತಾ ಇರೋ ತಮಿಳುನಾಡು ಬಜೆಟ್ ಪುಸ್ತಕದಿಂದ ರು ಸಿಂಬಲ್ಗೆ ಕೋಕನ್ನು ನೀಡಲಾಗಿದೆ.
ಎಸ್, ಹಾಗಾದ್ರೆ ಈ ರೂಪಾಯಿ ರಾದ್ಧಾಂತ ಯಾಕೆ ಶುರುವಾಯಿತು, ಜೊತೆಗೆ ಏನಿದು ಅಸಲಿಗೆ ರೂಪಾಯಿ ರಾದ್ಧಾಂತ, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ನನ್ನ ಜೊತೆಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಇದ್ದಾರೆ. ಚಂದ್ರಮೋಹನ್, ಸಹಜವಾಗಿ ಏನೇ ಕೇಂದ್ರ ಸರ್ಕಾರ ಏನೇ ಡಿಸೈಡ್ ಮಾಡಿದರೂ ಕೂಡ ಪ್ರತಿ ಬಾರಿ ವಿರೋಧ ಮಾಡೋದು ಪ್ರಬಲವಾಗಿ ಅದು ತಮಿಳುನಾಡು ಸರ್ಕಾರ. ಈಗ ತ್ರಿಭಾಷಾ ಆಗಿರ್ಬೋದು, ಅದಾದ ನಂತರ ಈಗ ರೂಪಾಯಿ ವಿಚಾರ. ಈ ಅಸಲಿ ಏನು ಕತೆ ಇದು ಅಂತ ರಂಬಡಿಗರ್, ನಾವು ಇಲ್ಲಿ ಫಸ್ಟ್ ಈ ಪ್ರಾಬ್ಲಮ್ ಯಾಕೆ ಎದುರಾಗ್ತಾ ಇದೆ, ಈ ಪ್ರಾಬ್ಲಮ್ ಏನಿದು, ಪದೇ ಪದೇ ಸ್ಟಾಲಿನ್ ಆಗಿರ್ಬೋದು, ಅದು ಉದಯನಿಧಿ ಸ್ಟಾಲಿನ್ ಆಗಿರ್ಬೋದು, ಅಥವಾ DMKಯ ಒಂದು ಏನು ಅಧಿಕಾರಿ ಪ್ರತಿನಿಧಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ನಾಯಕರಾಗಿರ್ಬೋದು, ಅವ್ರು ಯಾಕೆ ಹಿಂದಿ ಹೇರಿಕೆಯನ್ನು ಹೆಚ್ಚಾಗಿ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂದರೆ ಅಲ್ಲಿ 2026ಕ್ಕೆ ಎಲೆಕ್ಷನ್ ಇದೆ. ಬೇಸಿಕ್ ಇದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಆಮೇಲೆ ಅಲ್ಲಿ ಪ್ರಬಲವಾದ ಪ್ರತಿಪಕ್ಷ ಇಲ್ಲ. AIDMK ಇತ್ತು. AIDMK 2021ರಲ್ಲಿ ತೀವ್ರವಾಗಿ ಅಂದರೆ ಜಯಲಲಿತಾ ಅವರ ನಿಧನದಿಂದ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದರಿಂದ DMK ಮತ್ತೆ ಅಧಿಕಾರಕ್ಕೆ ಬಂತೆ ಹೊರತು DMK ಏನು ಸಾಧನೆ ಮಾಡಿತ್ತು ಅದರಿಂದಾಗಿ ಅದು ಅಧಿಕಾರಕ್ಕೆ ಬಂತು ಅಂತ ಹೇಳಂಗಿಲ್ಲ. ಆಮೇಲೆ ಅಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಒಂದು ಪ್ರಬಲವಾದ ಪ್ರತಿಪಕ್ಷ ಇಲ್ಲ. ಇದರ ನಡುವೆ BJP ಅಲ್ಲಿ ಗೇನ್ಸ್ ಮಾಡ್ತಾ ಇದೆ. ಅಣ್ಣಾಮಲೈ ಅವರು ಯಾವಾಗ ತಮಿಳುನಾಡು BJPಯ ಪ್ರೆಸಿಡೆಂಟ್ ಆದರು, ಅಧ್ಯಕ್ಷರಾದರು, ಅದಾದಮೇಲೆ ಅವರು ಎನ್ ಮಕ್ಕಳಂತ ಒಂದು ಯಾತ್ರೆಯನ್ನು ಮಾಡಿದ್ರು. ನನ್ನ ಮಣ್ಣು ನನ್ನ ಜನ ನನ್ನ ಮಣ್ಣು ಅಂತ. ಈ ಯಾತ್ರೆಯ ಫಲವಾಗಿ ಏನಾಗಿದೆ ಅಂದರೆ ತಮಿಳುನಾಡಿನಲ್ಲಿ ತಳಮಟ್ಟಕ್ಕೆ BJP ಹೋಗಿದೆ. ಯಾಕಂದರೆ ನಾನು ತುಂಬ ನಮಗೆ ನನ್ನ ಸ್ನೇಹಿತರು ಯಾರಿದ್ದಾರೆ ತಮಿಳು ಮಾತನಾಡೋರು, ಅವ್ರನ್ನ ಕೇಳಿದ್ದೀನಿ ಏನಿದು ಇಂಪ್ಯಾಕ್ಟ್ ಇದೆಯಾ ಇಲ್ವಾ ಅಂತ. ಅವ್ರು ಹೇಳಿದ್ರು ಎಷ್ಟು ಅಂದರೆ BJP ಅನ್ನೋ ಪಕ್ಷ 40 ವರ್ಷ 1980ರಲ್ಲಿ BJP ಅಸ್ತಿತ್ವಕ್ಕೆ ಬಂದರೂ ಸಹ ಅಣ್ಣಾಮಲೈ ಅನ್ನೋ ವ್ಯಕ್ತಿ ಬರೋವರೆಗೂ ಪ್ರತಿ ಹಳ್ಳಿಗೂ ಮುಟ್ಟಲು ಸಾಧ್ಯ ಆಗಿರಲಿಲ್ಲ. ಕೇವಲ ಯಾವುದೋ ಒಂದು ಅರ್ಬನೈಸ್ಡ್ ಸೆಂಟರ್ಸ್ ಆಗಿರ್ಬೋದು, ಅಥವಾ ಯಾರೋ ಒಂದು ಎಜುಕೇಟೆಡ್ ಪೀಪಲ್ ಆಗಿರ್ಬೋದು, ಅಥವಾ ಚೆನ್ನೈ ಅಂದರೆ ಮೇನ್ ಸೆಂಟರ್ಗಳು ಮಾತ್ರ ಇದಾಗಿತ್ತು. ಯಾವಾಗ ಅಣ್ಣಾಮಲೈ ಅವರು ಆ ಒಂದು ಯಾತ್ರೆಯನ್ನು ಮಾಡಿದ್ರು, ಪ್ರತಿಯೊಂದು ತಾಲೂಕಿಗೂ ಅವರು ರೀಚ್ ಆಗಿದ್ದಾರೆ. ಇಲ್ಲೇನಾಗ್ತದೆ ಅಂದರೆ AIDMK ಏನು ಬಲ ಕಳ್ಕೊಳ್ತಾ ಇದೆ, ಇದರಲ್ಲಿ BJP ಅವ್ರು ಗೇನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಫ್ರಿಕ್ಷನ್ ಇರೋದೇನೆಂದರೆ ಯಾವಾಗಲೂ ಅಷ್ಟೇ, ನೀವು 1960ರ ದಶಕಕ್ಕೆ ಹೊರಟಾಗ ನಿಮ್ಗೆ ಅಲ್ಲಿ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಕಳ್ಕೊಳ್ತು ಅಂದರೆ ಅಲ್ಲಿ ಮತ್ತೆ ಹಿಂದಿ ಮತ್ತೆ ತಮಿಳು ಈ ಡಿವೈಡ್ ಯಾವಾಗಾಯಿತು, ಈ ಡಿವೈಡ್ ಆಗಿದ್ದರಿಂದಲೇ ಕಾಂಗ್ರೆಸ್ ಇದುವರೆಗೂ ಸಹ ಅಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಈಗೇನು DMK ಅವ್ರ ಜೊತೆ ಅವರು ಅಧಿಕಾರದಲ್ಲಿ ಇರಬಹುದು, ಆದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಇನ್ನೂ ಬಂದಿಲ್ಲ. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಅನ್ನೋದು ದೊಡ್ಡ ಪಕ್ಷವಾಗಿತ್ತು. ನೀವು ಅಣ್ಣಾಮಲೈ ಅವರನ್ನ ಪ್ರತಿ ಸರ್ತಿ ಮಾತಾಡಿಸಿದಾಗ ಅವ್ರು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾರೆ, 1960ರ ದಶಕಕ್ಕಿಂತ ಮುಂಚೆ ಏನು ಕಾಂಗ್ರೆಸ್ ಪ್ರಬಲವಾಗಿತ್ತು, ಅಲ್ಲಿ ದ್ರಾವಿಡ ಪಕ್ಷಗಳು ಆಗ್ತಾನೆ ಇದಾಗ್ತಾ ಇತ್ತು. ಅದಕ್ಕೆ ಆ ವಿಚಾರಕ್ಕೆ ಬರ್ತೀನಿ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಬಜೆಟ್ ಪುಸ್ತಕ ಹೆಂಗಿತ್ತು ಅಂದ್ರೆ ಸಹಜವಾಗಿ ಆ ರೂ ಅನ್ನ ಬಳಸ್ತಾ ಇದ್ರು ಇದೇ DMK. ಆದ್ರೆ ಈಗ ಸಡನ್ ಆಗಿ ಯಾಕೆ ತಮಿಳಿನ ರೂ ಅನ್ನ ಅಲ್ಲಿ ತಂದು ಇಟ್ಟಿದ್ದಾರೆ ಅಂತ ಅಂದರೆ ಅವರಿಗೆ ಇವಾಗ ರೂಪಾಯಿ ಸಿಂಬಲ್ ಇರೋದೇನು ಅಂದರೆ ರೂಪಾಯಿ ಅದನ್ನ ಯಾವ ರೀತಿ ತಗೊಂಡಿದ್ರೆ ದೇವನಾಗರಿ ಲಿಪಿ ಅಂತ ಕರೀತಾರೆ ಹಿಂದಿಯನ್ನು. ದೇವನಾಗರಿ ಲಿಪಿಯಲ್ಲಿ ಆ ರಾ ಅಕ್ಷರ ಅಂತ ಏನಿದೆ, ಆ ರಾ ತೆಗೆದುಕೊಂಡು ಅದಕ್ಕೆ ಒಂದು ಸ್ಲ್ಯಾಶ್ ಹೊಡೆದಿದ್ದಾರೆ. ಮೀನ್ಸ್ ಲಂಬಕೋನದಲ್ಲಿ ಒಂದು ಗೆರೆ ಬಂದಿದೆ. ಅದೇನಂದ್ರೆ ಅದರ ವಿವರಣೆ ಕೊಟ್ಟಿದ್ದಾರೆ. ರೂಪಾಯಿ ಸಿಂಬಲ್ ಅದನ್ನೇ ಯಾಕೆ ನಾವು ತೆಗೆದುಕೊಂಡ್ರೆ ಅಂತ ಅನ್ನೋದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಭಾರತದ ತ್ರಿವರ್ಣ ಧ್ವಜವನ್ನು ಪ್ರತಿನಿಧಿಸುವ ನಿಟ್ಟಿನಲ್ಲಿ ಆ ರೂಪಾಯಿ ಸಿಂಬಲ್ ಅನ್ನು ಮಾಡಲಾಗಿದ್ದು, ಅದಕ್ಕೆ ಮತ್ತು ಅವರು ಯಾರು ಧರ್ಮಲಿಂಗಂ ಉದಯ್ ಕುಮಾರ್ ಅಂತ ಯಾರು ಮಾಡಿದ್ದಾರೆ ಅವರು ಕೂಡ ಅದನ್ನೇ ನಾನು ಮಾತನಾಡಿಸ್ತೀನಿ.